ಬಿಜೆಪಿಯಲ್ಲಿ ಬಣ ಸಂಘರ್ಷದ ಮಧ್ಯೆ ದಿಲ್ಲಿ ಪರೇಡ್ ಮುಂದುವರೆದಿದೆ. ವಿಜಯೇಂದ್ರ ಬಳಿಕ ಈಗ ಯತ್ನಾಳ್ ಟೀಮ್ ಹೈಕಮಾಂಡ್ ಭೇಟಿಗೆ ಸಜ್ಜಾಗಿದೆ. ಸೋಮವಾರ ದೆಹಲಿಗೆ ತೆರಳುವುದಕ್ಕೆ ಸಜ್ಜಾಗಿದೆ ಯತ್ನಾಳ್ ಟೀಮ್. ವಕ್ಫ್ ಸದನ ಸಮಿತಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಭೇಟಿಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಬಾರಿ ಹೈಕಮಾಂಡ್ ಪ್ರಮುಖರ ಭೇಟಿಗೂ ಸಹ ರೆಬಲ್ಸ್ ಚಿಂತನೆ ನಡೆಸಿದೆ. ಅಮಿತ್ ಶಾ ನಡ್ಡಾ ಭೇಟಿಗೆ ಸಮಯನ್ನ ಕೇಳೋದಕ್ಕೆ ಮುಂದಾಗಿದ್ದಾರೆ ರೆಬಲ್ಸ್. ಈಗಾಗಲೇ ಅಮಿತ್ ಶಾ ನಡ್ಡಾಗೆ ದೂರನ್ನ ಸಹ ಕೊಡಲಾಗಿದೆ ವಿಜಯೇಂದ್ರ ಅವರಿಂದ. ಈ ಬಾರಿ ವಿಜಯೇಂದ್ರ ವಿರುದ್ಧ ದೂರನ್ನ ನೀಡುತ್ತಾ ಹಾಗಾದ್ರೆ ರೆಬಲ್ಸ್ ಟೀಮ್. ಈಗಾಗಲೇ ವಕ್ಫ್ ವಿರುದ್ಧ ಹೋರಾಟ ನಡೆಸ್ತಾ ಇದ್ದಾರೆ ಯತ್ನಾಳ್ ಬಣದಿಂದ. ವಕ್ಫ್ ವಿರುದ್ಧ ಎರಡನೇ ಸುತ್ತಿನ ಹೋರಾಟಕ್ಕೆ ನಾಳೆ ಚಾಲನೆ ಸಿಗ್ತಾ ಇದೆ. ಬಳ್ಳಾರಿಯಿಂದ ನಡೆಯಲಿರುವಂತಹ ಎರಡನೇ ಸುತ್ತಿನ ವಕ್ಫ್ ಹೋರಾಟ ನಾಳೆಯಿಂದ ಚಾಲನೆ ಸಿಗುತ್ತೆ. ಅದಕ್ಕೆ ವಕ್ಫ್ ವಿರುದ್ಧ ಹೋರಾಟದ ಜೊತೆಗೆ ಹೈಕಮಾಂಡ್ ಭೇಟಿಗೂ ಸಹ ಪ್ಲಾನ್ ಮಾಡಲಾಗಿದೆ. ವಿಜಯೇಂದ್ರ ಬಳಿಕ ಈಗ ಯತ್ನಾಳ್ ಟೀಮ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಸೋಮವಾರ ದೆಹಲಿಗೆ ಹೋಗುತ್ತೆ ಯತ್ನಾಳ್ ಟೀಮ್. ವಕ್ಫ್ ಸದನ ಸಮಿತಿ ಅಧ್ಯಕ್ಷರಾಗಿರುವಂತಹ ಜಗದಾಂಬಿಕಾ ಪಾಲ್ ಅವರನ್ನ ಭೇಟಿಯಾಗೋದಕ್ಕೆ ಪ್ಲಾನ್ ಆಗಿದೆ. ಜೊತೆಗೆ ಅಮಿತ್ ಶಾ ನಡ್ಡಾ ಅವರನ್ನ ಸಹ ಭೇಟಿಯಾಗೋದಕ್ಕೆ ಸಮಯ ಕೇಳುವುದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್, ವಿಜಯೇಂದ್ರ ಅವರು ಹೋಗಿ ಬಂದ ನಂತರದಲ್ಲಿ ಈಗ ಯತ್ನಾಳ್ ಟೀಮ್ ಸಹ ಹೈಕಮಾಂಡ್ ಭೇಟಿಗೆ ಮುಂದಾಗಿರುವಂತದ್ದು. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಯಾಕೆ ಭೇಟಿ? ಪ್ರಗತಿ, ವಕ್ಫ್ ವಿಚಾರದ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಎರಡನೇ ಹಂತದಲ್ಲಿ ಈಗ ಯತ್ನಾಳ್ ಅವರ ತಂಡ ಬಳ್ಳಾರಿಯಿಂದ ಹೋರಾಟವನ್ನ ಆರಂಭ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದೆ. ಜೊತೆಗೆ ಸೋಮವಾರ ದಿವಸ ದೆಹಲಿಗೆ ಹೋಗಿ ಜಗದಾಂಬಿಕಾ ಪಾಲ್ ಅವರನ್ನ ಭೇಟಿ ಮಾಡಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವರದಿಯನ್ನ ಕೂಡ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಈಗ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಅವಕಾಶ ಸಿಕ್ಕಿದ್ರೆ ಅಥವಾ ಹೈಕಮಾಂಡ್ ನಾಯಕರುಗಳು ಸಮಯ ನೀಡಿದ್ರೆ ಅಮಿತ್ ಶಾ ಅಥವಾ ಜೆ.ಪಿ. ನಡ್ಡಾ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಆ ತಂಡದ ಕೆಲ ಸದಸ್ಯರು ಒಂದು ಮನಸ್ಸನ್ನ ಮಾಡಿದ್ದಾರೆ, ಯೋಚನೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ವಿಶೇಷ ಅಂತ ಹೇಳಿದ್ರೆ ಅಮಿತ್ ಶಾ ಅವರನ್ನ ಜೊತೆಗೆ ನರೇಂದ್ರ ಮೋದಿ ಅವರನ್ನ ವಿಜಯೇಂದ್ರ ಅವರು ಭೇಟಿ ಮಾಡಿದ್ರು. ಅಮಿತ್ ಶಾ ಅವರ ಬಳಿ ಮತ್ತು ನರೇಂದ್ರ ಮೋದಿ ಅವರ ಬಳಿ ಪಾರ್ಟಿ ಆಂತರಿಕ ವಿಚಾರಗಳ ಬಗ್ಗೆ ಕೂಡ ಕೆಲವೊಂದಿಷ್ಟು ಸೂಕ್ಷ್ಮವಾಗಿ ಮಾಹಿತಿಗಳನ್ನ ನೀಡಿದ್ರು. ಜೊತೆಗೆ ನಿನ್ನೆ ಬೆಂಗಳೂರಿಗೆ ಬಂದಿರುವಂತಹ ಜೆ.ಪಿ. ನಡ್ಡಾ ಅವರ ಮುಂದೆ ವಿಜಯೇಂದ್ರ ಅವರು ಸುದೀರ್ಘವಾಗಿ ಆಂತರಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಯತ್ನಾಳ್ ಟೀಮ್ ಮತ್ತು ಬೇರೆ ಬೇರೆ ರೀತಿ ನಡ್ಕೊಳ್ತಿರುವಂತ ವಿಚಾರಗಳ ಬಗ್ಗೆ ಮಾಹಿತಿಗಳನ್ನ ನೀಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ಮೊದಲ ಬಾರಿಗೆ ಅಂದ್ರೆ ಯತ್ನಾಳ್ ಅವರ ತಂಡದ ಸದಸ್ಯರು ಮೊದಲ ಬಾರಿಗೆ ಹೈಕಮಾಂಡ್ ನಾಯಕರ ಭೇಟಿಯೂ ಕೂಡ ಯೋಚನೆಯನ್ನ ಮಾಡಿರುವಂತದ್ದು ಗಮನಾರ್ಹವಾದ ಸಂಗತಿ. ಯಾಕೆಂದ್ರೆ ಯತ್ನಾಳ್ ಅವರಿಗೆ ಮಾತನಾಡಬೇಡಿ, ಪಕ್ಷದ ವಿರುದ್ಧ ಹೇಳಿಕೆಗಳನ್ನ ನೀಡಬೇಡಿ ಹೇಳುವಂತ ಸೂಚನೆಯನ್ನ ಹೈಕಮಾಂಡ್ ನೀಡಿದ ಬಳಿಕ ಯತ್ನಾಳ್ ಅವರು ಪಕ್ಷದ ನಾಯಕರುಗಳ ವಿರುದ್ಧ ಯಡಿಯೂರಪ್ಪ ವಿರುದ್ಧ ಮಾತಾಡೋದನ್ನು ನಿಲ್ಲಿಸಿದ್ದಾರೆ. ಆದ್ರೆ ವಕ್ಫ್ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಹೋರಾಟವನ್ನ ಮುಂದುವರಿಸಿದ್ದಾರೆ. ಎರಡನೇ ಹಂತದ ಹೋರಾಟಕ್ಕೂ ಕೂಡ ಎಲ್ಲವೂ ತೀರ್ಮಾನಗಳಾಗಿದ್ದಾವೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಏನಾದ್ರು ಅವಕಾಶಗಳು ಸಿಗತ್ತಾ, ಏನ್ ಚರ್ಚೆಗಳಾಗಬಹುದು, ಯಾವ ಆಶ್ವಾಸನೆಗಳು ಹೈಕಮಾಂಡ್ ನಾಯಕರು ನೀಡಬಹುದು? ಯಾಕಂದ್ರೆ ಯತ್ನಾಳ್ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಒಂದು ದೂರನ್ನ ವಿಜೇಂದ್ರ ಕಡೆಯವರು ಮಾಡಿದ್ರು. ಆದ್ರೆ ಯತ್ನಾಳ್ ಅವರು ಕೂಡ ಅಷ್ಟೇ ಸಂಸದರಿರ್ಬಹುದು, ಶಾಸಕರಿರ್ಬಹುದು, ಅವರ ಪರವಾಗಿ ಮಾತಾಡಿದ್ರು. ಅಂದ್ರೆ ಕ್ರಮವನ್ನ ಕೈಗೊಂಡ್ರೆ ಅವರನ್ನು ಉಚ್ಚಾಟನೆ ಮಾಡುವಂತ ನಿರ್ಧಾರಕ್ಕೆ ಬಂದ್ರೆ ಪಾರ್ಟಿಯಲ್ಲಿ ಮತ್ತಷ್ಟು ಗೊಂದಲಗಳಾಗ್ತವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವರನ್ನ ಉಚ್ಚಾಟನೆಯನ್ನ ಮಾಡಬಾರದು, ಕ್ರಮವನ್ನ ಕೈಗೊಳ್ಳಬಾರದು ಅನ್ನುವಂತ ಒಂದು ಮನವಿಯನ್ನ ಸಲಹೆಯನ್ನ ಕೂಡ ರಾಜ್ಯ ಬಿಜೆಪಿಯ ಪ್ರಮುಖ ಹಿರಿಯ ನಾಯಕರುಗಳು ನೀಡಿದ್ರು. ಹೀಗಾಗಿ ಯತ್ನಾಳ್ ಮೇಲೆ ಕ್ರಮ ಹೇಳುವಂತದ್ದು ಈಗ ಮುಗ್ದು ಹೋಗಿರುವಂತ ಅಧ್ಯಾಯ. ಆದ್ರೆ ಈಗ ಪಾರ್ಟಿಯಲ್ಲಿ ಆಗ್ತಾ ಇರುವಂತ ಅನೇಕ ವಿದ್ಯಮಾನಗಳಿಗೆ ಜೊತೆಗೆ ಪಾರ್ಟಿಯಲ್ಲಿ ಆಗ್ತಿರುವಂತಹ ಬೇರೆ ಬೇರೆ ರೀತಿಯ ಪ್ರತ್ಯೇಕ ಹೋರಾಟಗಳಿಗೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಮತ್ತು ತಾವು ವಕ್ಫ್ ವಿಚಾರದಲ್ಲಿ ಹೋರಾಟವನ್ನು ಯಾಕೆ ಮಾಡ್ತಾ ಇದ್ದೇವೆ ಹೇಳುವಂತ ಒಂದು ಮಾತುಗಳನ್ನು ಈಗಾಗಲೇ ಜಗದಾಂಬಿಕಾ ಪಾಲ್ ಸೇರಿದಂತೆ ಅವರಿಗೆ ವರದಿಯನ್ನು ಕೊಡುವುದರ ಮೂಲಕ ರಾಜ್ಯದಲ್ಲಿ ವಕ್ಫ್ ವಿಚಾರದಲ್ಲಿ ರೈತರಿಗೆ ಮತ್ತು ಹಿಂದೂಗಳಿಗೆ ಅನ್ಯಾಯ ಆಗಿದೆ, ಹಾಗಾಗಿ ನಾವು ಹೋರಾಟ ಮಾಡ್ತೀವಿ ಹೇಳುವಂತ ಸಮರ್ಥನೆಯನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೆಹಲಿಗೆ ಸೋಮವಾರ ಹೋಗ್ತಾ ಇದ್ದಾರೆ. ಹೋದಂತ ಸಂದರ್ಭದಲ್ಲಿ ಕೇಂದ್ರದ ವರಿಷ್ಠರಾದಂತ ಅಮಿತ್ ಶಾ ಇರಬಹುದು, ಹಾಗೆ ಜೆ.ಪಿ. ನಡ್ಡಾ ಇರಬಹುದು, ಇವರೆಲ್ಲರಿಗೂ ಕೂಡ ಭೇಟಿಗೆ ಅವಕಾಶ ಸಿಕ್ಕಿದ್ದೆ. ಆದ್ರೆ ಮತ್ತೊಂದು ಈ ಒಂದು ವಿಚಾರ ಮತ್ತೊಂದು ಹಂತಕ್ಕೆ ಹೋಗುತ್ತೆ. ಅವ್ರು ಏನ್ ಸಲಹೆಗಳನ್ನ ಕೊಡ್ತಾರೆ, ಪ್ರತ್ಯೇಕ ಹೋರಾಟವನ್ನ ಮಾಡಬೇಡಿ ಹೇಳುವಂತ ಸೂಚನೆಯನ್ನ ಕೊಡ್ತಾರೆ. ಹೀಗೆ ಬೇರೆ ಬೇರೆ ರೀತಿಯ ಒಂದು ಚರ್ಚೆಗಳು ಆರಂಭಗೊಳ್ಳುತ್ತವೆ. ಪ್ರಗತಿ, ಒಟ್ಟಾರೆ ಈಗ ಸೋಮವಾರ ದಿವಸ ಅವರು ದೆಹಲಿಗೆ ಹೊರಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಭೇಟಿಗೆ ಅವಕಾಶ ಸಿಗತ್ತಾ ಅಥವಾ ಇವ್ರ ಭೇಟಿಗೆ ಅವಕಾಶವನ್ನ ಕೇಳೋದಿಲ್ವಾ? ಈ ನಮಗೆ ಇರುವಂತ ಮಾಹಿತಿ ಪ್ರಕಾರ ಅವಕಾಶವನ್ನ ಕೇಳಬಹುದು ಎನ್ನುವಂಥದ್ದು. ಅವಕಾಶ ಸಿಕ್ಕಿದ್ದೆ ಆದರೆ ರಾಜ್ಯ ಬಿಜೆಪಿಯ ವಿದ್ಯಮಾನಗಳ ಬಗ್ಗೆ ಇವರು ಕೂಡ ತಮ್ಮದೇ ಆದ ವಿಚಾರಗಳನ್ನ ಹೈಕಮಾಂಡ್ ನಾಯಕರ ಮುಂದೆ ಮುಂದಿಡ್ತಾರೆ. ಥ್ಯಾಂಕ್ ಯು ರವಿ ಶಿವರಾಮ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ರಾಜ್ಯದ ಜನತೆಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಹೊಸ ವರ್ಷದ ಆರಂಭದಲ್ಲೇ ದರ ಏರಿಕೆಯ ಬಿಸಿ ರಾಜ್ಯದ ಜನರನ್ನ ತಟ್ತಾ ಇದೆ. ಬಸ್ ಪ್ರಯಾಣ ದರ ಹೆಚ್ಚಳ ಆಗಿದ್ದಾಯ್ತು, ಈಗ ಆಟೋ ದರ ಸಹ ಏರಿಕೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ದರ ಏರಿಸುವಂತೆ ಆಟೋ ಸಂಘಟನೆಗಳು ಬೇಡಿಕೆ ಇಟ್ಟಿದ್ದಾವೆ. ಕಿಲೋಮೀಟರ್ಗೆ 5 ರೂಪಾಯಿ ಏರಿಸೋದಕ್ಕೆ ಆಟೋ ಚಾಲಕರು ಪಟ್ಟು ಹಿಡಿದಿದ್ದಾರೆ. 2021ರಲ್ಲಿ 2 ರೂಪಾಯಿ ದರ ಏರಿಸಿತ್ತು ರಾಜ್ಯ ಸರ್ಕಾರ. 3 ವರ್ಷಗಳಿಂದ ಆಟೋ ದರ ಏರಿಕೆ ಆಗಿರಲಿಲ್ಲ. ಇಂಧನ ಗ್ಯಾಸ್ ದರ ಏರಿಕೆಯಿಂದ ಚಾಲಕರು ಸಹ ತತ್ತರಿಸಿ ಹೋಗಿದ್ದಾರೆ. ರ್ಯಾಪಿಡೋ ಟ್ಯಾಕ್ಸಿಯಿಂದ ಆಟೋ ಚಾಲಕರಿಗೆ ಸಂಕಷ್ಟ ಎದುರಾಗಿದೆ. ಹಾಗಾಗಿ ದರ ಏರಿಕೆ ಮಾಡಬೇಕು ಅಂತ ಆಟೋ ಸಂಘಟನೆಗಳು ಬೇಡಿಕೆಯನ್ನ ಇಟ್ಟಿದ್ದಾರೆ. ಮತ್ತೆ ಹಾಲಿನ ದರ ಏರಿಕೆ ಸುಳಿವನ್ನ ನೀಡ್ತಾ ಇದೆ ಸರ್ಕಾರ. ಹಾಲಿನ ದರ ಪರಿಷ್ಕರಣೆಗೆ ಸರ್ಕಾರ ಸದ್ದಿಲ್ಲದೆ ಸಿದ್ಧತೆ ಮಾಡ್ತಾ ಇದೆಯಾ? ಹಾಗಾದ್ರೆ 15 ಹಾಲು ಒಕ್ಕೂಟಗಳಿಂದ 5 ರೂಪಾಯಿ ದರ ಹೆಚ್ಚಳ ಮಾಡಬೇಕು ಅಂತ ಬೇಡಿಕೆ ಇಡಲಾಗಿದೆ ಸರ್ಕಾರಕ್ಕೆ. ಜನವರಿ 14ರ ಸಂಕ್ರಾಂತಿ ಬಳಿಕ ಹಾಲಿನ ದರ ಹಾಗಾದ್ರೆ ಹೆಚ್ಚಳ ಆಗತ್ತಾ? ಪ್ರತಿ ಲೀಟರ್ಗೆ 3 ರೂಪಾಯಿ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. ಜೂನ್ನಲ್ಲಿ ಹೆಚ್ಚುವರಿ 50 ml ಅನ್ನ ನೀಡಿ 2 ರೂಪಾಯಿ ಹೆಚ್ಚಳ ಮಾಡಲಾಗಿತ್ತು ಕೆಎಂಎಫ್ ನಿಂದ. ಹಾಲಿನ ದರ ಹೆಚ್ಚಳ ಮಾಡುವಂತಹ ಮುನ್ಸೂಚನೆಯನ್ನ ಸಿಎಂ ನೀಡ್ತಾ ಇದ್ದಾರೆ. ಇದೀಗ ಹಾಲಿನ ದರ ಹೆಚ್ಚಳಕ್ಕೆ ಕೆಎಂಎಫ್ ಸಹ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ರೈತರಿಗೆ ಅನುಕೂಲದ ದೃಷ್ಟಿಯಿಂದ ದರ ಪರಿಷ್ಕರಣೆಗೆ ತೀರ್ಮಾನ ಮಾಡಲಾಗ್ತಾ ಇದೆ ಅಂತ ಸರ್ಕಾರ ಹೇಳ್ತಾ ಇರುವಂತದ್ದು. ಹೀಗಾಗಿ ಜನವರಿ 14ರ ಸಂಕ್ರಾಂತಿ ಬಳಿಕ ಹಾಲಿನ ದರ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಇನ್ನು ಬಸ್ ಟಿಕೆಟ್ ದರ ಏರಿಕೆ ಬೆನ್ನಲ್ಲೇ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಇದೇ ತಿಂಗಳಲ್ಲೇ ಮೆಟ್ರೋ ಟಿಕೆಟ್ ದರ ಏರಿಕೆ ಫಿಕ್ಸ್ ಆಗತ್ತೆ. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಇದು. ಶೀಘ್ರದಲ್ಲೇ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗೋ ಸಾಧ್ಯತೆ ಇದೆ. ದರ ಪರಿಷ್ಕರಣೆ ಸಂಬಂಧ ಮುಂದಿನ ವಾರದಲ್ಲಿ ಸಭೆ ನಡೆಯುತ್ತೆ. ಬೋರ್ಡ್ ಮೀಟಿಂಗ್ ಬಳಿಕ ದರ ಏರಿಕೆ ಸಾಧ್ಯತೆ ಇದೆ. ಟಿಕೆಟ್ ದರ ಏರಿಕೆ ಕುರಿತು 2 ಬಾರಿ ಸಭೆಯನ್ನ ನಡೆಸಲಾಗಿದೆ ಕಮಿಟಿಯಿಂದ. ಇವರೆಗೂ ಸಹ ಒಮ್ಮೆಯೂ ಟಿಕೆಟ್ ದರ ಏರಿಕೆ ಮಾಡಿಲ್ಲ ಮೆಟ್ರೋ. ಕನಿಷ್ಠ ದರ ಉಳಿಸಿಕೊಂಡು ಗರಿಷ್ಠ ದರ ಏರಿಕೆ ಮಾಡೋದಕ್ಕೆ ಚಿಂತನೆ ಆಗ್ತಾ ಇದೆ. ಒಂದು ಕಡೆ ಬಸ್ನ ಪ್ರಯಾಣ ದರ ಹೆಚ್ಚಳ ಆಗಿದೆ. ಆಟೋದವರು ಸಹ ದರ ಹೆಚ್ಚಳ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಈಗ ಮೆಟ್ರೋದ ಟಿಕೆಟ್ ದರ ಸಹ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿದ್ಯಾ, ಮೇಲಿಂದ ಮೇಲೆ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಶಾಕ್ ಎದುರಾಗ್ತಾ ಇದೆ. ಮೆಟ್ರೋ ಟಿಕೆಟ್ ದರ ಸಹ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ. ಏರಿಕೆ ಆದ್ರೆ ಯಾವಾಗಿಂದ ಆಗಬಹುದು? ಖಂಡಿತವಾಗ್ಲೂ ಪ್ರಗತಿ, ಈಗ ಆಲ್ರೆಡಿ ರಾಜ್ಯದ ಜನರಿಗೆ ಸರ್ಕಾರ ಶಾಕ್ ಅನ್ನ ನೀಡಿರುವಂಥದ್ದು. ಬಸ್ ದರವನ್ನ ಜನವರಿ 5ನೇ ತಾರೀಕಿನಿಂದಲೇ ಇಂಪ್ಲಿಮೆಂಟ್ ಆಗುವಂಥ ರೀತಿಯಲ್ಲಿ ಈಗ ಆಲ್ರೆಡಿ ಬಸ್ ದರವನ್ನ ಏರಿಕೆ ಮಾಡಿದ್ದಾರೆ. ಇದರಿಂದಾಗಿ ಸಾಕಷ್ಟು ಜನ ರಾಜ್ಯಾದ್ಯಂತ ಏನು ಸಾರಿಗೆಗಳಲ್ಲಿ ಓಡಾಟವನ್ನು ನಡೆಸ್ತಾ ಇದ್ರು ಅಂಥವರಿಗೆ ಸಂಕಷ್ಟ ಎದುರಾಗುವಂಥದ್ದು. ಇನ್ನೊಂದು ಕಡೆ ಸಿಲಿಕಾನ್ ಸಿಟಿಯಲ್ಲಿ ಮುಖ್ಯವಾಗಿ ಬೇಗ ತಲುಪಬೇಕು, ಅವ್ರು ಹೋಗಬೇಕಾಗಿರುವಂಥ ಸ್ಥಳ ಅಂದರೆ ಅದರಲ್ಲೂ ಬಸ್ಗಳಿಗಿಂತ ಹೆಚ್ಚಾಗಿ ಜನ ಅವಲಂಬಿತರಾಗಿರುವಂಥದ್ದು ಅಂತ ಹೇಳಿದರೆ ಅದು ಮೆಟ್ರೋದಲ್ಲಿ, ಬೆಂಗಳೂರಿನಲ್ಲಿ. ಸೊ ಈ ಕಾರಣಕ್ಕಾಗಿ ಸಾಕಷ್ಟು ಜನ ಮೆಟ್ರೋ ದರ ಏರಿಕೆ ಆಗಲಿಲ್ವಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸ್ವಲ್ಪ ಸಮಾಧಾನದಲ್ಲಿದ್ದರು. ಆದರೆ ಮೆಟ್ರೋ ಟಿಕೆಟ್ ದರ ಕೂಡ ಏರಿಕೆ ಆಗುತ್ತೆ ಇದೇ ತಿಂಗಳಲ್ಲಿ ಅನ್ನುವಂತಹ ಸುಳಿವನ್ನು ಈಗ ಆಲ್ರೆಡಿ ಅಧಿಕಾರಿಗಳು ಬಿಟ್ಕೊಡ್ತಾ ಇರುವಂಥದ್ದು. ಈಗ ಆಲ್ರೆಡಿ ಸಮಿತಿ ಏನು ಫೇರ್ ಫಿಕ್ಸೇಷನ್ ಕಮಿಟಿ ಏನಿತ್ತು ಆ ಕಮಿಟಿ ಈಗ ಆಲ್ರೆಡಿ ವರದಿಯನ್ನು ನೀಡಿ ಸಾಕಷ್ಟು ದಿನಗಳಾಗಿದೆ. ಇದರ ಬೆನ್ನಲ್ಲೇ ಬೋರ್ಡ್ ಮೀಟಿಂಗ್ ಆಗಿ ಈಗ ಆಲ್ರೆಡಿ ಅಧಿಕಾರಿಗಳು ಕಾಯ್ತಾ ಇರುವಂಥದ್ದು. ಆ ಬೋರ್ಡ್ ಮೀಟಿಂಗಲ್ಲಿ 5 ಜನ ಭಾರತ ಸರ್ಕಾರದವರು, ಅದರ ಜೊತೆಗೆ 5 ಜನ ಕರ್ನಾಟಕ ಸರ್ಕಾರದ ಅಧಿಕಾರಿಗಳಿರ್ತಾರೆ. ಇನ್ನು ಏನು ಆಯ್ಕೆ ಆಗಿರುವಂತಹ 4 ಬೋರ್ಡ್ ಅಧಿಕಾರಿಗಳು ಕೂಡ ಇರುವಂಥದ್ದು. ಇಷ್ಟು ಜನರ ಅಂದರೆ 14 ಜನರ ಬೋರ್ಡ್ ಮೀಟಿಂಗ್ನಲ್ಲಿ ಈ ಫೇರ್ ಫಿಕ್ಸೇಷನ್ ನಡೆಯುವಂಥದ್ದು. ಸೊ ಯಾವಾಗ ಟಿಕೆಟ್ ದರವನ್ನು ಏರಿಕೆ ಮಾಡಬೇಕು, ಈ ವರ್ಷದಲ್ಲಿ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಾಕಷ್ಟು ನಷ್ಟದಲ್ಲಿದೆ. 2011ರಲ್ಲಿ ಏನು ಬೆಂಗಳೂರಿನಲ್ಲಿ BMRCLನ ಮೊದಲ ಮೆಟ್ರೋ ಓಡಾಟವನ್ನು ನಡೆಸಿತು, ಆಗಿನಿಂದ ಈಗಿನವರೆಗೂ ಕೂಡ ನಾವು ಮೆಟ್ರೋ ದರವನ್ನು ಪರಿಷ್ಕರಣೆ ಮಾಡಿಲ್ಲ, ಮೆಟ್ರೋ ದರ ಟಿಕೆಟ್ ದರವನ್ನು ನಾವು ಏರಿಕೆ ಮಾಡಲಿಲ್ಲ. ಈ ಕಾರಣಕ್ಕಾಗಿ ಸಾಕಷ್ಟು ವೇರಿಯೇಷನ್ ಆಗಿದೆ. ನಾವು ತೆಗೆದುಕೊಳ್ಳುವಂತಹ ಬಿಡಿ ಭಾಗಗಳಿರಬಹುದು, ಅದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಇರಬಹುದು, ಈ ರೀತಿಯಾದಂತಹ ಬೇರೆ ಬೇರೆಯಾದಂತಹ ನಮಗೆ ಬರ್ಡನ್ ಆಗ್ತಾ ಇದೆ. ಈ ಕಾರಣಕ್ಕಾಗಿ ನಾವು ಮೆಟ್ರೋದ ಸಂಪರ್ಕವನ್ನು ಕೂಡ, ಕಿಲೋಮೀಟರ್ಗಳನ್ನು ಕೂಡ ನಾವು ಹೆಚ್ಚಳ ಮಾಡ್ತಾನೆ ಹೋಗ್ತಾ ಇದ್ದೀವಿ. ಮೆಟ್ರೋವನ್ನು ಇಡೀ ಬೆಂಗಳೂರಿನಾದ್ಯಂತ ನಾವು ಸಂಪರ್ಕವನ್ನು ಕಲ್ಪಿಸ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ನಾವು ಟಿಕೆಟ್ ದರವನ್ನು ಏರಿಕೆ ಮಾಡಲೇಬೇಕಾಗುತ್ತೆ. ಅದರಲ್ಲೂ ಏನು ಮಿನಿಮಮ್ ಚಾರ್ಜ್ ಇದೆ, ಮಿನಿಮಮ್ ಚಾರ್ಜ್ ಮತ್ತು ಮ್ಯಾಕ್ಸಿಮಮ್ ಚಾರ್ಜ್ಗಳಲ್ಲಿ ಯಾವ ರೀತಿಯಾಗಿ ನಾವು ಹೆಚ್ಚಳವನ್ನು ಮಾಡಬೇಕು,
ಮಿನಿಮಮ್ ಚಾರ್ಜ್ ಕೂಡ ಕೆಲವೊಂದು ಭಾಗಗಳಲ್ಲಿ ಅದೇ ರೀತಿಯಾಗಿರುವಂತಹ ಸಾಧ್ಯತೆ ಇರುತ್ತೆ. ಮ್ಯಾಕ್ಸಿಮಮ್ ಚಾರ್ಜ್ ಏನೀಗ ನಾವು ದೂರಕ್ಕೆ ಏನು 60 ರೂಪಾಯಿಯನ್ನು ಫಿಕ್ಸ್ ಮಾಡಿದ್ದೀವಿ ಅದನ್ನು ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇರುತ್ತೆ. ನಾವು ಕೂಡ ಮೆಟ್ರೋದಲ್ಲೂ ಕೂಡ ಸ್ಟೇಜ್ಗಳನ್ನು ಹಾಕ್ಕೊಂಡಿದ್ದೀವಿ. ಸೊ ಆ ಸ್ಟೇಜ್ಗಳಲ್ಲೂ ಕೂಡ ನಾವೀಗ ಒಂದು ಸ್ಟೇಜ್ಗೆ ಎಷ್ಟು ಹೆಚ್ಚಳ ಮಾಡಬೇಕು, ಎಷ್ಟು ಪರ್ಸೆಂಟೇಜನ್ನು ಕಮಿಟಿ ನಮಗೆ ಆಲ್ರೆಡಿ ಕೊಟ್ಟಿದೆ, ಇಷ್ಟು ಪರ್ಸೆಂಟೇಜನ್ನು ಮಾಡಿ ಅಂತ ಏನು ಈಗ ಆಲ್ರೆಡಿ ಕಮಿಟಿ ನಮಗೆ ಸಲಹೆಯನ್ನು ನೀಡಿದೆ. ಅದರ ಪ್ರಕಾರ ನಾವು ಈಗ ಆಲ್ರೆಡಿ ಹೆಚ್ಚಳ ಮಾಡೋದಕ್ಕೆ ತೀರ್ಮಾನವನ್ನು ಬೋರ್ಡ್ನಲ್ಲಿ ತೆಗೆದುಕೊಳ್ತಾರೆ. ನಾವು ಕಮಿಟಿ ಕೊಟ್ಟಿರುವಂತಹ ವರದಿಯನ್ನು ಸಂಪೂರ್ಣವಾಗಿ ಬೋರ್ಡ್ ಮುಂದೆ ಇಡ್ತೀವಿ. ಸೊ ಬೋರ್ಡ್ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಜನವರಿಯಲ್ಲಿ ನಾವೀಗ ಆಲ್ರೆಡಿ ಫೇರನ್ನು ಹೆಚ್ಚಳ ಮಾಡೋದಕ್ಕೆ, ದರ ಹೆಚ್ಚಳ ಮಾಡೋದಕ್ಕೆ ಈಗ ಆಲ್ರೆಡಿ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಬೋರ್ಡ್ ಏನು ಹೇಳುತ್ತೆ ಅನ್ನುವಂಥದ್ದನ್ನು ಕಾಯ್ತಾ ಇದ್ದೀವಿ. ಆದರೆ ಬಹುತೇಕ ಜನವರಿಯ ಕೊನೆಯಲ್ಲೇ ದರ ಹೆಚ್ಚಳ ಆಗುವಂತಹ ಸಾಧ್ಯತೆ ಇರುತ್ತೆ. ಪ್ರಗತಿ. ಇನ್ನು ವಿದ್ಯಾ, ಬೆಂಗಳೂರಲ್ಲಿ ಹೆಚ್ಚು ಜನ ಯೂಸ್ ಮಾಡೋದೇ ಮೆಟ್ರೋವನ್ನ. ಈಗ ಮೆಟ್ರೋ ದರ ಸಹ ಹೆಚ್ಚಳ ಮಾಡಲಾಗತ್ತೆ ಅನ್ನುವಂತಹ ಮಾತು ನಿಜಕ್ಕೂ ಸಹ ದೊಡ್ಡ ಶಾಕಿಂಗ್ ನ್ಯೂಸ್ ಆಗಿರುತ್ತೆ. ಜನಕ್ಕೆ ಪ್ರತಿನಿತ್ಯ ಓಡಾಡ್ತಾರೆ. ಹಾಗಾಗಿ ಎಷ್ಟು ಪರ್ಸೆಂಟ್ ಹೆಚ್ಚಳ ಆಗ್ಬೋದು ಅಂತ ಅನ್ಸುತ್ತೆ ವಿದ್ಯಾ? ಈ ಬಗ್ಗೆ ಏನ್ ತೀರ್ಮಾನ ತಗೊಳ್ತಾರೆ? ಸೊ ಈಗ ಆಲ್ರೆಡಿ ಕಮಿಟಿ ಏನು ಸಾರ್ವಜನಿಕರ ಸಲಹೆಯನ್ನು ಸಾಕಷ್ಟು ಬಾರಿ ಪಡೆದಿತ್ತು. ಸೊ 2 ಬಾರಿ ಸಾರ್ವಜನಿಕರ ಸಲಹೆಯನ್ನು ಕಮಿಟಿ, ಫೇರ್ ಫಿಕ್ಸೇಷನ್ ಕಮಿಟಿ ಏನಿತ್ತು ಆ ಕಮಿಟಿ ಪಡ್ಕೊಂಡಿತ್ತು. ಸೊ ಅದೆಲ್ಲದರ ಮೇಲೆ ಅದರ ಜೊತೆಗೆ ಅಧಿಕಾರಿಗಳಿಂದಲೂ ಕೂಡ BMRCLಗೆ ಎಷ್ಟು ಆದಾಯ ಬರ್ತಾ ಇದೆ, ಅದರ ಜೊತೆಗೆ ಎಷ್ಟು ಖರ್ಚಾಗ್ತಾ ಇದೆ, ಅವರಿಗೆ ಬೇರೆ ಬೇರೆ ಬಿಡಿ ಭಾಗಗಳನ್ನಿರಬಹುದು, ಅದರ ಜೊತೆಗೆ ಕರೆಂಟ್ ಚಾರ್ಜ್ ಇರಬಹುದು, ಈ ರೀತಿಯಾದಂತಹ ಕೆಲವೊಂದು ವಿಚಾರಗಳಿಗೆ ಅವ್ರಿಗೆ ಎಷ್ಟು ಖರ್ಚಾಗ್ತಾ ಇದೆ ಅನ್ನುವಂತಹ ಎಲ್ಲ ಮಾಹಿತಿಯನ್ನು ಕೂಡ ಈಗ ಆಲ್ರೆಡಿ ತೆಗೆದುಕೊಂಡಿದೆ. ಅದರ ಜೊತೆಗೆ BMRCL ಕೂಡ ನಮಗೆ ಲಾಭ ಆಗಬೇಕು, ಅದರ ಜೊತೆಗೆ ನಮಗೆ BMRCLನಲ್ಲಿ ಮೆಟ್ರೋವನ್ನು ಓಡಾಟ ನಡೆಸೋದಕ್ಕೆ ನಮಗೆ ಈಗ ಎಷ್ಟು ನೀವು ಹೈಕ್ ಮಾಡಬೇಕಾಗುತ್ತೆ ಟಿಕೆಟ್ ದರವನ್ನು ಅನ್ನುವಂತಹ ಮನವಿಯನ್ನು ಕೂಡ BMRCL ಸಲ್ಲಿಸಿರುವಂಥದ್ದು. ಅದರ ಮೇಲೆ ಈಗ ಆಲ್ರೆಡಿ ಕಮಿಟಿ ಒಂದು ವರದಿಯನ್ನು ನೀಡಿದೆ. ಸೊ ಆ ವರದಿಯಲ್ಲಿ 10ರಿಂದ 12% ಹೆಚ್ಚಳ ಆಗಬಹುದು ಅನ್ನುವಂತಹ ಮಾಹಿತಿ ದೊರೀತಾ ಇರುವಂಥದ್ದು. ಆದರೆ ಬೋರ್ಡ್ ಮೀಟಿಂಗ್ನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡೂ ಅಧಿಕಾರಿಗಳು ಕೂಡ, ಎರಡೂ ಇಲಾಖೆಯ ಅಧಿಕಾರಿಗಳು ಕೂಡ ಇದ್ದಾರೆ. ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು, ಈಗ ಹಣಕಾಸಿನ ಇಲಾಖೆ ಅಧಿಕಾರಿಗಳಿರಬಹುದು, ಅದರ ಜೊತೆಗೆ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿರಬಹುದು, ಈ ರೀತಿಯಾದಂತಹ ಕಾರ್ಯದರ್ಶಿಗಳು ಮತ್ತು IAS ಆಫೀಸರ್ಗಳೇ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಜನರಿಗೆ ಯಾವ ರೀತಿಯಾಗಿ ಫೇರ್ ಫಿಕ್ಸೇಷನ್ ಅನ್ನು ಮಾಡಿದರೆ ಬರ್ಡನ್ ಆಗುತ್ತೆ, ಜನರಿಗೂ ಕೂಡ ಯಾವುದೇ ರೀತಿಯಾಗಿ ಹೊರೆ ಆಗದಿರುವಂತಹ ರೀತಿಯಲ್ಲಿ ನಾವು ಫೇರ್ ಫಿಕ್ಸೇಷನ್ ಅನ್ನು ಮಾಡಬೇಕಾ ಅನ್ನುವಂತಹ ನಿಟ್ಟಿನಲ್ಲಿ ಬೋರ್ಡ್ ಮೀಟಿಂಗಲ್ಲಿ ಚರ್ಚೆ ಆಗುತ್ತೆ. ಬೋರ್ಡ್ ಮೀಟಿಂಗ್ನ ನಂತರ ಅವರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಪ್ರಗತಿ. ಥ್ಯಾಂಕ್ ಯು ವಿದ್ಯಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.